Amen. Hallelujah. Hallelujah. What a joy it is once again to reach you all through this video. ಈ ಒಂದು ವಿಡಿಯೋ ಮೂಲಕವಾಗಿ ನಿಮ್ಮನ್ನು ಸಂತೈಸುವುದಕ್ಕಾಗಿ ತುಂಬಾ ಸಂತೋಷವಾಗಿದೆ. And we are so glad that our Lord Jesus Christ is the reason for everything. ಇದೆಲ್ಲವಕ್ಕೂ ಯೇಸು ಕರ್ತನ ಕಾರಣವಾಗಿರುತ್ತದೆ. ಇನ್ನೂ ಸಂತೋಷ ತರುವಂತ ಸಂಗತಿಯಾಗಿದೆ. And I thank God for His great mercy that He has showed upon every one of our lives. ನಮ್ಮೆಲ್ಲರ ಜೀವಿತದಲ್ಲಿ ಆತನ ಮಹಾ ಕರುಣೆಯನ್ನ ನಮ್ಮ ಮೇಲೆ ಕೊಟ್ಟಿರುವುದಕ್ಕಾಗಿ ನಾನು ಯೇಸುವಿಗೆ ವಂದನೆ ಸಲ್ಲಿಸ್ತೇನೆ. We can't express how much grateful we are to God. ದೇವರಿಗೆ ಎಷ್ಟು ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅದನ್ನು ಅದು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. What a loving and caring God we serve. ಎಷ್ಟು ಪ್ರೀತಿಯಿಂದ ಕರುಣೆಯಿಂದ ತುಂಬಲ್ಪಟ್ಟಂತ ದೇವರ ಸೇವೆ ನಾವು ಮಾಡ್ತಾ ಇದ್ದೇವೆ. Oh, the Bible says ಸತ್ಯವೇದ ಹೀಗೆ ಹೇಳ್ತದೆ that He heals all our diseases. ಆತ ನಮ್ಮೆಲ್ಲ ರೋಗಗಳನ್ನ ವ್ಯಾಧಿಗಳನ್ನ ಆತನು ಗುಣಪಡಿಸುತ್ತಾನೆ. And it does not stop there. ಅದು ಅಲ್ಲಿಗೆ ನಿಲ್ಲುವುದಿಲ್ಲ. He says that He washes away all our sins. ನಮ್ಮೆಲ್ಲ ಪಾಪಗಳನ್ನ ಆತನು ತೊಳೆಯುತ್ತಾನೆ ಎಂಬುದಾಗಿ. When you read Psalms 103, ಕೀರ್ತನೆಗಳು 103ನೇ ಕೀರ್ತನೆ ಓದುವಾಗ what a beautiful psalms it is. ಎಷ್ಟು ಸುಂದರವಾದಂತ ಕೀರ್ತನೆ ಆಗಿದೆ. The Bible says ಸತ್ಯವೇದ ಹೀಗೆ ಹೇಳ್ತದೆ, our God will not always chide or will He keep His anger forever. ಯಾವಾಗಲೂ ತನ್ನ ಕೋಪವನ್ನ ಆತನು ಸಾಧಿಸುವನಲ್ಲ, ಇಟ್ಟುಕೊಳ್ಳುವಂತ ದೇವರಲ್ಲ. As a father pitieth his children, so the Lord pitieth us. ತಂದೆ ಮಕ್ಕಳನ್ನ ಪ್ರೀತಿಸುವಂತೆ ಸಂತೈಸುವಂತೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. As far as east is from the west, so far has He removed our transgressions. ಪೂರ್ವಕ್ಕೂ ಪಶ್ಚಿಮಕ್ಕೆಷ್ಟು ದೂರವಿದೆ ಅಷ್ಟೇ ದೂರ ನಮ್ಮೆಲ್ಲ ದ್ರೋಹಗಳನ್ನ ಆತನು ತೆಗೆದುಹಾಕ್ತಾನೆ ಎಂಬುದಾಗಿ ಹೇಳ್ತದೆ. He has not punished us according to our sins. ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ಆತನು ನಮ್ಮನ್ನು ದಂಡಿಸಲಿಲ್ಲ. He knows our frame, the Bible says. ಅದು ನಮ್ಮ ಪ್ರಕೃತಿಯನ್ನ ಬಲ್ಲಂತ ದೇವರಾಗಿದ್ದಾನೆ. Oh, His mercy is from everlasting to everlasting to those who fear Him. ದೇವರಿಗೆ ಭಯಪಡುವವರಿಗೆ ತಲತಲಾಂತುವರೆಗೂ ಆತನ ಒಂದು ಕರುಣೆ ಅವರ ಮೇಲೆ ಇರುತ್ತದೆ ಎಂಬುದಾಗಿ ಹೇಳ್ತಾರೆ. Oh, come to Jesus. ಯೇಸುವಿನ ಬಳಿಗೆ ಬನ್ನಿರಿ. Even as we are speaking to you, ನಾವು ನಿಮಗೆ ಮಾತನಾಡುತ್ತಿರುವಾಗ even Jesus, ಯೇಸು with an open arms, He is welcoming you. ಯೇಸು ತಮ್ಮ ಕೈಗಳನ್ನು ತೆರೆದು ನೀವು ಅಪ್ಪಿಕೊಳ್ಳೋದಕ್ಕಾಗಿ ಆತನು ಕರೀತಾ He ಇದ್ದಾನೆ. said, come unto me who are burdened and heavy laden, and I will give you rest. ಎಲೆ ಕಷ್ಟಪಡುವವರು ಹೊರವತ್ತವರು ಇವೆಲ್ಲ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಆತನು ಕರೀತಾ ಇದ್ದಾನೆ. Hallelujah. Hallelujah. We can find rest and comfort in Jesus Christ. ಯೇಸುವಿನಲ್ಲಿ ಮಾತ್ರ ವಿಶ್ರಾಂತಿ ಮತ್ತು ನೆಮ್ಮದಿಯನ್ನು ಮಾತ್ರ ನಾವು ಕಾಣುವುದಕ್ಕಾಗಿ ಸಾಧ್ಯವಿದೆ. Come on, I give you an invitation. ನಿಮಗೊಂದು ಆಮಂತ್ರಣವನ್ನು ನಾನು ಕೊಡ್ತೇನೆ. No matter what you're going through, ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು, you can come boldly to Jesus. ಯೇಸುವಿನ ಬಳಿಗೆ ಧೈರ್ಯವಾಗಿ ನೀನು ಬರಬಹುದು. He will never reject you. ಯೇಸು ಎಂದಿಗೂ ತಳ್ಳಿ ಬಿಡುವುದಿಲ್ಲ. Hallelujah. Hallelujah. He will never disappoint you. ಯೇಸು ಎಲ್ಲಿನ ಹತಾಶೆಗೆ ಒಳಪಡಿಸುವುದಿಲ್ಲ. He is the only person, in spite of your mistakes, with great love and care, with an stretched forth arm, He is ready to receive you. ನಿನ್ನ ಸಮಸ್ಯೆ ಮತ್ತು ನಿನ್ನ ತಪ್ಪುಗಳ ಮಧ್ಯದಲ್ಲಿಯೂ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಯೇಸು ತನ್ನ ಕೈಯನ್ನ ಚಾಚಿ ನನ್ನ ಬಳಿಗೆ ಬನ್ನಿರಿ ಎಂಬುದನ್ನು ಕರೆಯುವಂತ ದೇವರಾತನು. Let us come to Jesus. ಈ ಸಮಯದಲ್ಲಿ ಯೇಸುವಿನ ಬಳಿಗೆ ಬರೋಣ. Even as we sing this song, ನಾವೀಗ ಒಂದು ಹಾಡನ್ನು ಹಾಡ್ಕೊಳ್ತಾ ಇರುವಾಗ let us come to Jesus. ನಾವು ಯೇಸುವಿನ ಬಳಿಗೆ ಬರೋಣ. Hallelujah. Hallelujah. Come on, just wherever you are, just lift up your hands and sing. ನೀವು ಯಾವುದೇ ಸ್ಥಳದಲ್ಲಿ ಇರಬಹುದು, ಈ ಸಮಯದಲ್ಲಿ ಕೈಗಳನ್ನು ಎತ್ತಿ There's a beautiful song composed by D.J. Dinakaran, Jesus Calls Ministry. Jesus Calls Ministry ದಿನಕರನ್ ಕಂಪೋಸ್ ಮಾಡಲ್ಪಟ್ಟ ಉತ್ತಮ ಸುಂದರವಾದಂತಹ As we sing this song, ಈ ಹಾಡನ್ನು ನಾವು ಹಾಡಿಕೊಳ್ಳುವಾಗ let us come to Jesus. ನಾವು ಯೇಸುವಿನ ಬಳಿಗೆ ಬರೋಣ. He is ready to receive you. ಯೇಸು ನಿಮ್ಮನ್ನು ಸೇರಿಸಿಕೊಳ್ಳಕ್ಕೆ ಸಿದ್ಧನಾಗಿದ್ದಾನೆ. More than you coming to Him, ನೀನು ಬರೋದಕ್ಕಿಂತಲೂ ಹೆಚ್ಚಾಗಿ He wants to come to you. ನಿನ್ನ ಬಳಿಗೆ ಬರೋದಕ್ಕೆ ಆತನ ಆಸಕ್ತನಾಗಿದ್ದಾನೆ. Will you receive Him? ನೀವು ಆತನ ಸ್ವೀಕರಿಸ್ತೀರಾ? Will you receive Him? ನೀವು ಆತನ ಸ್ವೀಕರಿಸಿಕೊಳ್ತೀರಾ? Come on, as we sing this song, ನಾವು ಈ ಹಾಡನ್ನು ಹಾಡಿಕೊಳ್ಳುವಾಗ let's give our lives to Jesus. ನಮ್ಮ ಜೀವಿತವನ್ನು ಮತ್ತೊಮ್ಮೆ ಕರ್ತನಿಗೆ Let us ಕೊಡೋಣ. come to Jesus. ಯೇಸುವಿನ ಬಳಿಗೆ ಬರೋಣ. Come on, wherever you are, lift up your ಯಾವುದೇ hands. ಸ್ಥಳದಲ್ಲಿ ಇದ್ದರೂ ಕೈಗಳು ಎತ್ತಿಕೊಳ್ಳೋಣವೇ? As we sing this song, ಈ ಹಾಡನ್ನು ಹಾಡುವಾಗ come to Jesus. ಯೇಸುವಿನ ಬಳಿಗೆ ಬನ್ನಿರಿ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಅಂಬಾರದಿಂದ ತನ್ನಸ್ತವನಿ ಯೇಸು
ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವಲಿ ಯೇಸು ಕರೆಯುತ್ತಾನೆ. ಕಣ್ಣೀರಿನಿಂದ ಬರಲು ಸಂಪೂರ್ಣ ವರಸಿ ಬಿಡುವ. ಕಣ್ಣೀರಿನಿಂದ ಬರಲು ಸಂಪೂರ್ಣ ವರಸಿ ಬಿಡುವ. ಕಾರ್ಬೋಳದಂತೆ ಕಷ್ಟಗಳು ಬರುವಾಗ ಕೃಪೆಯಿಂದ ನಿನ್ನನ್ನು ಕನಿಕರಿಸುವ. ಕಾರ್ಬೋಳದಂತೆ ಕಷ್ಟಗಳು ಬರುವಾಗ ಕೃಪೆಯಿಂದ ನಿನ್ನನ್ನು ಕನಿಕರಿಸುವ. ಯೇಸು ಕರೆಯುತ್ತಾನೆ. ಆತನ ಬಳಿಗೆ ಬರೋಣವೇ? ಯೇಸು ಕರೆಯುತ್ತಾನೆ. Come to Jesus. ಹಂಬಾಲದಿಂದ ತನ್ನ ಹಸ್ತವಲಿ ಯೇಸು ಕರೆಯುತ್ತಾನೆ. ರೆಕ್ಕೆನ ಪಶ್ಚಾತ್ತಲನೆ ಹಂಬಾಲದಿಂದ ತನ್ನ ಹಸ್ತವಲಿ ಯೇಸು ಕರೆಯುತ್ತಾನೆ. Hallelujah, 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 hallelujah. No matter who you are, ಯಾರೇನಾಗಿರ್ಬೋದು, you might think that God has forgotten you. ನೀನು ಆಲೋಚಿಸ್ತಾ ಇರ್ಬೋದು ಯೇಸು ಸ್ವಾಮಿಯನ್ನು ಬಿಟ್ಟು ಬಿಟ್ಟಿದ್ದಾನೆ. You might think you have been abandoned. ಅಥವಾ ನೀನು ಅಥವಾ ಬಂತಿಗಳು ಅಥವಾ ಕೈ ಬಿಡಲ್ಪಟ್ಟವರು ಎಂಬುದಾಗಿ ತಿಳಿದುಕೊಳ್ತಾ ಇರ್ಬೋದು. But I want to say, ನಿಮಗೊಂದು ಸಂಗತಿಯನ್ನು ಹೇಳಬೇಕೆಂಬುದಾಗಿದ್ದೇನೆ. with my very life experience, ನನ್ನ ಜೀವಿತದ ಅನುಭವದ ಮೂಲಕವಾಗಿ God will never leave us nor forsake us. ಈ ದೇವರು ಎಂದು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಬಿಡುವಂತ ದೇವರಲ್ಲ. If you are crying out to God, ನೀವು ಈ ದಿವಸ ಕಣ್ಣೀರಿಡುತ್ತಾ ಕರ್ತನ ಮುಂದೆ ಹೇಳ್ತಾ ಇರ್ಬೋದು. if you are crying out to God, ನೀವು ದೇವರಿಗೆ ಈಗ ಕೂಗ್ಕೊಳ್ತಾ ಇರ್ಬೋದು. He is ready to deliver you. ನಿನ್ನನ್ನ ಬಿಡುಗಡೆ ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. Hallelujah. Hallelujah. Just call upon Him, Jesus. ಈಗ ಯೇಸು ಎಂಬುದಾಗಿ ಆತನ ಕೂಗಿಕೊಳ್ಳ್ರಿ. Come on, say Jesus of Nazareth. ಈಗ ಈ ಬಾಯಿನ ನಜರೇತಿನ ಯೇಸುವೇ, Son of David, ದಾವೀದ ಕುಮಾರನೇ, have mercy on me. ನನ್ನ ಮೇಲೆ ದಯವಿಡು. Don't worry what is happening around you. ನಿನ್ನ ಸುತ್ತಲೂ ಏನ್ ನಡೀತದೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. There was a man in the Bible. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. He was a beggar. ಆತನು ಭಿಕ್ಷೆ ಬೇಡುವಂತ ವ್ಯಕ್ತಿ. And he was born blind. ಆತನು ಹುಟ್ಟು ಕುರುಡನಾಗಿದ್ದಾನೆ. And his name is blind Bartimaeus. ಆತನು ಕುರುಡು ಬಾತಿಮಾಯ ಎಂಬುದಾಗಿ ಆತನ ಹೆಸರು. Hallelujah. Hallelujah. This blind ಈ Bartimaeus ಒಂದು ಕುರುಡು ಬಾತಿಮಾಯನು was begging all his life. ತನ್ನ ಜೀವನವೆಲ್ಲ ಭಿಕ್ಷೆ ಬೇಡುತ್ತಾ ಜೀವಿಸ್ತಾ He ಇದ್ದಾನೆ. thought that was it. ಆತನ ಅದೇನೆ ತನ್ನ ಜೀವನ ಎಂಬುದಾಗಿ ತಿಳಿದುಕೊಂಡಿದ್ದ. But he heard about Jesus. ಆದ್ರೆ ಯೇಸುವಿನ ಬಗ್ಗೆ ಆತನು That ಕೇಳಿಸಿಕೊಳ್ಳುತ್ತಾನೆ. he heals the sick. ಆತನ ರೋಗವನ್ನು He ಗುಣಪಡಿಸ್ತಾನೆ. heals the blind. ಕುರುಡರನ್ನು He ಗುಣಪಡಿಸ್ತಾನೆ. will raise the dead. ಸತ್ತವರನ್ನು ಆತನು ಎಬ್ಬಿಸ್ತಾನೆ. Somehow he came to know ಹೇಗೋ ಇದನ್ನ ಆತನು ತಿಳಿಸ್ಕೊಳ್ತಾನೆ. that if I can meet this ಆ man, ವ್ಯಕ್ತಿಯನ್ನು ಸಂಧಿಸುವುದಾದ್ರೆ my problem will be solved. ನನ್ನ ಸಮಸ್ಯೆ ಪರಿಹಾರವಾಗ್ತದೆ. Hallelujah. 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 And one day, ಒಂದ್ ದಿವಸ, one day, ಒಂದು ದಿನ, while he was sitting and begging, ಆತ ಭಿಕ್ಷೆ ಬೇಡುತ್ತಾ ಕೂತಂತ ಸ್ಥಳದಲ್ಲಿ the Bible says that there was a great crowd and a great noise. ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಂದು ದೊಡ್ಡದಾದಂತ ಒಂದು ಗುಂಪು, ಒಂದು ದೊಡ್ಡ ಶಬ್ದ ಅಲ್ಲಿ ಆಗ್ತಾ ಇತ್ತು. And there were people everywhere rushing, going and coming. ಎಲ್ಲ ಜನರು ಹೋಗುತ್ತಾ ಬರುತ್ತಾ ಒತ್ತಡಕ್ಕೆ ಒಳಗಾದಂತ ಸ್ಥಳವಾಗಿತ್ತು. And this Bartimaeus asked somebody. ಅಲ್ಲಿ ಒಂದು ಯಾರಿಗೋ ಒಬ್ಬರಿಗೆ ಬಾರ್ತಿಮಾಯನ ಕೇಳಿಸಿಕೊಳ್ತಾನೆ. He was blind. ಆತನು ಕುರುಡನು. He could not see. ಆತನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. But he asked, ಆತ ಕೇಳ್ತಾನೆ, what is this noise? ಏನು ಶಬ್ದ ಇದು? What is this noise? ಏನು ಈ ಗದ್ದಲ? What is happening? ಏನಾಗ್ತಾ ಇದೆ? Somebody said, ಯಾರೋ ಒಬ್ರು ಹೇಳ್ತಾರೆ, Jesus of Nazareth is passing by. ನಜರೇತಿನ ಯೇಸು ಇಲ್ಲಿಂದ ಹಾದು ಹೋಗ್ತಾ ಇದ್ದಾನೆ. Jesus of Nazareth is passing by. ನಜರೇತಿನ ಯೇಸುವನ್ನು ದಾಟಿ ಹೋಗ್ತಾ He ಇದ್ದಾನೆ. knew in his heart, ಆತನ ಹೃದಯ ಆತನು ತಿಳಿದುಕೊಳ್ಳುತ್ತಾನೆ. oh, this is my day. ಇದು ನನ್ನ ದಿನ. This is my time. ಇದು ನನ್ನ ಸಮಯ. And I will not let it go. ನಾನು ಹಾಗೆ ಬಿಡುವುದು ಕೈ I ಬಿಡುವುದಿಲ್ಲ. will not waste it. ಇದನ್ನು ವ್ಯರ್ಥ ಮಾಡಿ
ಮಾಡಿಕೊಳ್ಳುವುದಿಲ್ಲ. This is my day of ಇದು miracle. ನನ್ನ ಅದ್ಭುತದ ದಿನವಾಗಿದೆ. Hallelujah. 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 Are you waiting for your miracle? ಈಗ ನೀವು ನಿಮ್ಮ ಅದ್ಭುತಕ್ಕಾಗಿ ಕಾಯ್ತಾ ಇದ್ದೀರೋ? Are you waiting for your miracle? ನಿನ್ನ ಅದ್ಭುತಕ್ಕಾಗಿ ನೀವು ಕಾಯ್ತಾ ಇದ್ದೀರೋ? Like blind Bartimaeus. ಯಾವ ರೀತಿ ಕುರುಡು ಬಾರ್ತಿಮಾಯನ ಕಾಯ್ತಾ You might have ಇದ್ದಾನೆ. heard about Jesus. ಯೇಸು ಬಗ್ಗೆ ನೀವು ಕೇಳಿಸಿಕೊಂಡಿರಬಹುದು. But today, ಆದ್ರೆ ಈ ದಿವಸ I want to say to you, ಈಗ ನಿಮಗೆ ಹೇಳಿಕ್ and ಬಯಸ್ತೇನೆ. I pray today, ಈ ದಿನ ಪ್ರಾರ್ಥಿಸುತ್ತೇನೆ. that wherever you are, ಎಲ್ಲರಿರು, wherever you are watching us, ಎಲ್ಲರಿರು ನೋಡ್ತಾ ಇರಿ. in your room, ನಿಮ್ಮ ಕೋಣೆಯಲ್ಲಿ, you are in your house, ನಿಮ್ಮ ಮನೆ in ಒಳಗೆ, your hotel room, ನಮ್ಮ ಹೋಟೆಲ್ ರೂಮ್ಗಳಲ್ಲಿ, wherever you are watching, ಯಾವುದೇ ಸ್ಥಳದಲ್ಲಿ ಇರಬಹುದು. in the name of Jesus, ಯೇಸುವಿನ ನಾಮದಲ್ಲಿ today ಈ ದಿನ is the day of your miracle. ನಿನ್ನ ಅದ್ಭುತ ದಿನ ಈ Your ದಿನವಾಗಿದೆ. time has come. ನಿನ್ನ ಸಮಯ ಬಂದಾಯಿತು. Why? ಯಾಕೆ? The King of Kings, ರಾಜಾದಿ the ರಾಜನು, Lord of Lords, ಕರ್ತನ ಕರ್ತನು, Jesus Christ ಯೇಸು ಕ್ರಿಸ್ತನು is going to pass by you. ನಿನ್ನ ಮುಂದೆ ಆತನು ಹಾದು ಹೋಗ್ತಾ ಇದ್ದಾನೆ. Hallelujah. 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 The Bible says ಸತ್ಯವೇದ ಹೇಳ್ತದೆ, in one of the book of the prophets, ಪ್ರವಾದಿಗಳ ಪುಸ್ತಕದಲ್ಲಿ when the Bible says prophetically about Israel, ಇಸ್ರಾಯೇಲ್ಗೆ ಪ್ರವಾದಾತ್ಮಕವಾದ ವಾಕ್ಯ ಹೀಗೆ ಹೇಳಲ್ಪಡ್ತದೆ. it says like the prophet says ಪ್ರವಾದಿಗಳು ಹೀಗೆ ಹೇಳ್ತಾರೆ about Israel, ಇಸ್ರಾಯೇಲ್ the ಬಗ್ಗೆ, very heart of God. ದೇವರ ಒಂದು ಹೃದಯವನ್ನ, He says, when I saw you, ನಾನು ನಿಮ್ಮನ್ನು ನೋಡಿದ್ದೇನೆ, it was a time of love. ಅದು ಪ್ರೀತಿಯ ಒಂದು ಸಮಯ. I spread my skirt on you. ನಿಮ್ಮ ಮೇಲಿನ ಒಂದು ಪರದೆಯನ್ನು ಹಾಕ್ತೇನೆ, ಹೊದಿಕೆಯನ್ನು ಹಾಕ್ತೇನೆ, I cleansed you. ನಿಮ್ಮನ್ನು ಶುದ್ಧೀಕರಿಸ್ತೇನೆ. Because this was a time of love. ಇದು ಒಂದು ಪ್ರೀತಿಯ ಸಮಯ. I want to say you, ಇದು ನಿಮ್ಮನ್ನ ಹೇಳಿಕ್ ಬಯಸ್ತೇನೆ. this is a time of love. ಇದು ಒಂದು ದೇವರ ಪ್ರೀತಿಸುವಂತ ಸಮಯ. The eyes of Lord is going to come on you. ದೇವರ ಕಣ್ಣುಗಳು ನಿಮ್ಮ ಮೇಲೆ ಬರಲಿಕ್ಕೆ. This is the day of your miracle. ನಿನ್ನ ಅದ್ಭುತ ದಿನ ಈ ದಿನವಾಗಿದೆ. Hallelujah. Hallelujah. When blind Bartimaeus knew Jesus was passing by, ಕುರುಡು ಬಾರ್ತಿಮಾಯನು ಯೇಸು ಸ್ವಾಮಿ ದಾಟಿ ಹೋಗುವುದನ್ನು ತಿಳಿದುಕೊಳ್ತಾನೆ. he did not ask anybody to help him. ಯಾರಿಗೆ ಸಹಾಯ ಮಾಡುವುದಕ್ಕೆ ಯಾರನ್ನು ಕೇಳಿಕೊಳ್ಳುವುದಿಲ್ಲ. He never said, take me to Jesus. ಯೇಸು ಬಳಿಗೆ ತೆಗೆದುಕೊಂಡು ಹೋಗುವುದರಿಂದ ಯಾರನ್ನು ಕೇಳುವುದಿಲ್ಲ. Because everybody was in their own world. ಯಾಕಂದ್ರೆ ಎಲ್ಲರೂ ತಮ್ಮದೇ ಆದ ಜಗತ್ತಲ್ಲಿ ಇದ್ದಾರೆ. Hallelujah. 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 But what did blind Bartimaeus ಕುರುಡು do? ಬಾರ್ತಿಮಾಯನಲ್ಲಿ ಏನ್ ಮಾಡ್ತಾನ್ರಿ? He said, ಆದ್ರೆ ಹೇಳ್ತಾನೆ, with a loud voice, ಗಟ್ಟಿಯಾದ ಸ್ವರದಿಂದ, he said, Jesus of Nazareth, ನಜರೇತಿನ ಯೇಸುವೇ, son of David, ದಾವೀದ ಕುಮಾರನೇ, have mercy on ನನ್ನ me. ಮೇಲೆ ದಯವಿಡು. He kept on crying. ಹೀಗೆ ಅದನ್ನು ಕೂಗುತ್ತಾ He ಇರ್ತಾನೆ. kept on crying. ಅದನ್ನು ಕೂಗುತ್ತಾ The ಇರ್ತಾನೆ. people who were there with him, ಯೇಸುವಿನೊಂದಿಗಿರುವಂತ ಜನರು, no, the people who were with the blind Bartimaeus, ಬಾರ್ತಿಮಾಯನೊಂದಿಗಿರುವಂತ ಜನರು, they said, ಅವ್ರು ಹೀಗೆ ಹೇಳ್ತಾರೆ, why are you shouting? ಯಾಕೆ ನೀನು ಕೂಗ್ತಾ ಇದ್ದಿ? Keep quiet. ನಿಶಬ್ದವಾಗು. But the more they said to keep quiet, ನಿಶಬ್ದವಾಗಂತ ಹೇಳಿದ ಸಾರಿ the ಅಲ್ಲ, more he cried out ಈಗ ನೀನು ಹೆಚ್ಚಾಗಿ ಕೂಗ್ತಾ ಇದ್ದಾನೆ. in faith. And ನಂಬಿಕೆಯಿಂದ as he was passing by, ಅಲ್ಲಿ ಹಾದು ಹೋಗುವಂತ ಸಮಯದಲ್ಲಿ his cry came to the ears of Jesus. ಯೇಸು ಸ್ವಾಮಿಗೆ ಆ ಕೂಗಿನ ಶಬ್ದ ಕೇಳಿಸ್ತದೆ. There was so much of noise, ಅನೇಕ ಗದ್ದಲಗಳಿವೆ, so much of sound, ಅನೇಕ ಒಂದು ಶಬ್ದಗಳಿದೆ. and the Bartimaeus' voice reached the ears of Jesus. ಬಾರ್ತಿಮಾಯನ ಒಂದು ಸ್ವರವು ಯೇಸುವಿನ ಕಿವಿಯನ್ನು It ಮುಟ್ಟುತ್ತದೆ. was a cry of faith. ನಂಬಿಕೆಯ ಒಂದು ಕೂಗು, It was a cry of belief ನಂಬಿಕೆಯ ಭರವಸದ ಒಂದು ಕೂಗು. that if I can somehow meet Jesus, ಹೇಗಾದ್ರೂ ಮಾಡಿ ಒಂದ್ಸಲ ಯೇಸುವನ್ನು ಮುಟ್ಟಿಬಿಟ್ರೆ my problem of blindness will go. ನನ್ನ ಕುರುಡುತನದ ಸಮಸ್ಯೆ ಹೊರಟು ಹೋಗ್ಬಿಡ್ತದೆ. Hallelujah. Hallelujah. Today, no matter what is your problem, ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದ್ರಿ, I want to tell you, ನಿಮಗೊಂದು ವಿಷಯ ಹೇಳಿ ಬಯಸ್ತೇನೆ. wherever you are, ಯಾವ ಸ್ಥಳದಲ್ಲಿ ಇರ್ಬೋದು, cry out to him. ಕರ್ತನ ಕೂಗಿಕೋ. Say, Jesus of Nazareth, ನಜರೇತಿನ ಯೇಸುವೇ, have mercy on ನನ್ನ me. ಮೇಲೆ ದಯ ಬಿಡಪ್ಪ. Because he's passing by. ಆತನ ಹಾದು ಹೋಗ್ತಾ And ಇದ್ದಾನೆ. immediately Bible ಅದು says, ಸತ್ಯವಾದ ತಕ್ಷಣವೇ Jesus stood. ಯೇಸು ಅಲ್ಲಿ ನಿಂತನು. Jesus stood. ಯೇಸು ಅಲ್ಲಿ He ನಿಂತನು. was passing, ಅಲ್ಲಿ ಹಾದು ಹೋಗ್ತಾ ಇದ್ದಾನೆ, but he stood. ಆದ್ರೆ ನಿಂತುಕೊಳ್ತಾನೆ. And he said, ಅದನ್ನ ಹೀಗೆ ಹೇಳ್ತಾನೆ, bring him to me. ನನ್ನ ಬಳಿಗೆ ಆತನ ತೆಗೆದುಕೊಂಡು ಬಂದ್ರಿ. Hallelujah. Hallelujah. Today when you cry to him, ನೀವು ಈ ದಿನ ಕರ್ತನ I'm ಕೂಗಿಕೊಳ್ಳುವಾಗ, not saying because simply I want to say, ಸುಮ್ಮನೆ ಹೇಳ್ಬೇಕೆಂಬುದಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. because I know my Lord. ನನ್ನ ಕರ್ತನ ನಾನು ಬಲ್ಲವನಾಗಿದ್ದೇನೆ. I have so much confidence in my God. ಅಷ್ಟು ಭರವಸೆ, ಬಲವಾದ ಭರವಸೆ ನನ್ನ ಕರ್ತನ ಮೇಲೆ ನನಗಿದೆ. When we cry to him, ನಾವು ಕರ್ತನ ಕೂಗಿಕೊಳ್ಳುವಾಗ he will hear us. ಆತ ನಮ್ಮನ್ನು ಕೇಳಿಸಿಕೊಳ್ತಾನೆ. And Bartimaeus cried. ಬಾರ್ತಿಮಾಯನ ಕೂಗಿಕೊಳ್ತಾನೆ. Jesus said, bring him to me. ಯೇಸು ಹೇಳ್ತಾನೆ, ನನ್ನ ಬಳಿಗೆ ಆತನ ತೆಗೆದುಕೊಂಡು ಬನ್ರಿ. And the Bible says, ಅಲ್ಲಿ ಸತ್ಯವೇದ ಹೀಗೆ ಹೇಳ್ತಾನೆ, Bartimaeus came to Jesus. ಬಾರ್ತಿಮಾಯನು ಬರ್ತಾನೆ.
And Jesus asks him. ಯೇಸು ಆತನ ಹೀಗೆ ಕೇಳ್ಕೊಳ್ತಾನೆ. With great love he asks him. ಒಳಗಿರುವಂತ ಶ್ರೇಷ್ಠವಾದ ಪ್ರೀತಿಯಿಂದ ಕೇಳ್ಕೊಳ್ತಾನೆ. What is that I can do for you? ನಿನಗೋಸ್ಕರ ನಾನು ಏನ್ ಮಾಡ್ಬೇಕೆಂಬುದಾಗಿ ಬಯಸ್ತೀಯಾ? Bartholomew said, ಬಾರ್ತಲೋಮನ್ ಹೇಳ್ತಾನೆ, Lord, ಕರ್ತನೆ, I want to see. ಕರ್ತನ ನೋಡ್ಬೇಕಪ್ಪ. Hallelujah. Hallelujah. Today, ಈ ದಿನ when you are crying out in faith to God, ನಂಬಿಕೆಯಿಂದ ಕರ್ತನನ್ನು ಕೂಗಿಕೊಳ್ಳುವಾಗ he is asking you, ಆತ ನಿನ್ನ ಕೇಳ್ಕೊಳ್ತಾ he ಇದ್ದಾನೆ, is calling you, ಆತ ನಿನ್ನನ್ನು ಕೂಗ್ತಾ and ಇದ್ದಾನೆ, he is saying, ಆತನ ಹೀಗೆ ಹೇಳ್ತಾ ಇದ್ದಾನೆ, what can I do for you? ನಿನ್ಗೋಸ್ಕರ ನಾನೇನ್ ಮಾಡ್ಬೇಕೆಂಬುದಕ್ಕೆ ಬಯಸ್ತೀಯಾ? What is your problem? ನಿನ್ನ ಸಮಸ್ಯೆ ಏನು? Your problem cannot stand in front of Jesus. ನಿನ್ನ ಸಮಸ್ಯೆ ಯೇಸು ಮುಂದೆ ನಿಂತುಕೊಳ್ಳಿಕ್ಕೆ Your ಸಾಧ್ಯವಿಲ್ಲ. sickness cannot stand in front of ನಿನ್ನ Jesus. ರೋಗ ಯೇಸು ಮುಂದೆ ನಿಲ್ಲುವುದಕ್ಕಾಗಿ ಸಾಧ್ಯವಿಲ್ಲ. Demons tremble in front of Jesus. ಯೇಸು ಮುಂದೆ ದೆವ್ವ ದುರಾತ್ಮ ನಡಿಗೆ ಹೋಗ್ತದೆ. Death flee in the name of Jesus. ಅವನು ಮರಣ ಯೇಸುವಿನ ಹೆಸರಲ್ಲಿ ಬಿಟ್ಟು ಹೋಗ್ತದೆ. Hallelujah. Hallelujah. No matter whatever is your problem. ಯಾವುದೇ ಪರಿಸ್ಥಿತಿ ಸಮಸ್ಯೆ ನೀವು ಇರಬಹುದು. Hallelujah. Hallelujah. Today Jesus is asking, ಕರ್ತನು ಇದು ಸ್ವಲ್ಪ ಕೇಳ್ಕೊಳ್ತಾ ಇದ್ದಾನೆ, what is that you want me to do? ನಿನಗಾಗಿ ನಾನು ಏನ್ ಮಾಡ್ಬೇಕೆಂಬುದಾಗಿ ಬಯಸ್ತೀಯಾ? Say to him. ಆತನಿಗೆ ಹೀಗೆ Bartholomew said, ಬಾರ್ತಲೋಮ I ಹೇಳಿದ want ಹಾಗೆ, to see. ನಾನ್ ನೋಡ್ಬೇಕಪ್ಪ. And Jesus said, ಯೇಸು ಹೇಳ್ತಾರೆ, he touched his eyes ಆತನ ಕಣ್ಣುಗಳನ್ನು ಮುಟ್ಟಿ and healed him. ಆತನ್ನು ಗುಣಪಡಿಸಿದರು. Hallelujah. Hallelujah. What I mean to say, ಯಾಕೆ ಇದನ್ನ ಹೇಳ್ತಾ ಇದ್ದೇನೆ? when you meet Jesus, ನೀವು ಯೇಸುವನ್ನು ಸಂಧಿಸುವಾಗ your life will never be the same. ನಿಮ್ಮ ಜೀವಿತ ಇದ್ದ ಹಾಗೆ When ಇರುವುದಿಲ್ಲ. you come to Jesus, ನೀವು ಯೇಸು ಬಳಿಗೆ ಬರುವಾಗ your problems will never be the ನಿನ್ನ same. ಸಮಸ್ಯೆಗಳು ಇದ್ದ ಹಾಗೆ ಇರುವುದಿಲ್ಲ. It has to leave. ಆತನು ದಾಟಿ ಹೋಗ್ತಾ ಇದ್ದಾನೆ. It has to leave. ಅದು ಬಿಟ್ಟು ಹೋಗ್ಲೇಬೇಕು. Bind Bartholomew. ಅದು ಬಾತ್ರೂಮನ್ನು ಕುರುಡತರ ಬಿಟ್ಟು ಹೋದಾಗ When he came to Jesus, ಆದ್ರೆ ಯೇಸು ಬಳಿಗೆ ಬರುವಾಗ he was healed. ಆತನು ಗುಣ ಹೊಂದಿದ್ದನು. So that's why we sang today. ಅದಕ್ಕಾಗಿ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. Jesus called Bartholomew, come. ಅದಕ್ಕಾಗಿ ಯೇಸು ಸ್ವಾಮಿ ಬಾತ್ರೂಮಲ್ಲಿ ಬಾಯಿ ಮುದ ಕರೀತಾನೆ. And we sang a song, Yesu Karita. ನಾವೀಗ ತನ ಹಾಡು ಹಾಡ್ಕೊಂಡ್ವಿ, ಯೇಸು ನಮ್ಮನ್ನು ಕರೀತಾ ಇದ್ದಾನೆ. Jesus is calling you. ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. Come to him. ಆತನ ಬಳಿಗೆ ಬನ್ರಿ. However you are, ನೀವು ಎಲ್ಲೇ ಹೇಗೆ in ಇರಬಹುದು, whatever state or situation you are, ಯಾವುದೇ ಪರಿಸ್ಥಿತಿ ಯಾವುದೇ ಹಂತದಲ್ಲಿ ನೀವು whatever circumstances you are in, ಎಂತ ಪರಿಸ್ಥಿತಿಯಲ್ಲಿ ನೀವು ಇರಬಹುದು, come to him. ಕರ್ತನ ಬಳಿಗೆ ಬನ್ರಿ. He is going to heal you. ಆತ ನಿಮ್ಮನ್ನು He is ಗುಣಪಡಿಸಿದ್ದಾನೆ. going to deliver you. ಆತ ನಿಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ God is not a respecter of person. ದೇವರು ಮನುಷ್ಯರನ್ನ ಗೌರವಿಸುವಂತವನಲ್ಲ. Hallelujah. Hallelujah. ಪಕ್ಷಪಾತಿ ಅಲ್ಲ. The Bible says ಸತ್ಯವೇದ ಹೇಳ್ತದೆ in the book of Jeremiah, ಯೆರೆಮೀಯನ ಪುಸ್ತಕದಲ್ಲಿ, I am the God of all flesh. ನಾವು ಎಲ್ಲ ಜನರಿಗೆ ನಾ ದೇವರಾಗಿದ್ದೇನೆ. Is anything too hard for you? ಯಾವುದಾದ್ರೂ ನನಗೆ ಕಠಿಣವಾಗಿದೆಯೋ? Nothing is too hard for the Lord. ಕರ್ತನಿಗೆ ಯಾವುದು ಅಸಾಧ್ಯವಲ್ಲ. Hallelujah. Hallelujah. In the name of Jesus. ಯೇಸುವಿನ ನಾಮದಲ್ಲಿ Even as you are coming to Jesus, ನೀವು ಯೇಸುವಿನ ಬಳಿಗೆ we are ಬರುವಾಗ inviting you, come to Jesus. ನಾವು ಯೇಸುವಿನ ಬಳಿಗೆ ಬರೋದಕ್ಕೆ ಆಮಂತ್ರಿಸ್ತಾ ಇದ್ದೇವೆ. Give your life to Jesus. ನಿಮ್ಮ ಜೀವಿತವನ್ನು ಕರ್ತನಿಗೆ Give ಕೊಡ್ರಿ. your heart to ನಿಮ್ಮ Jesus. ಹೃದಯವನ್ನು ಯೇಸುವಿಗೆ ಕೊಡ್ರಿ. If you are not saved, ನೀ ರಕ್ಷಣೆ ಹೊಂದದೇ ಇದ್ದರೆ this is the time. ಇದು ಒಂದು ಸಮಯ. Give your life to ನಿನ್ನ Jesus. ಜೀವಿತವನ್ನು ಕರ್ತನಿಗೆ ಕೊಡು. He died for your sins on the ನಿನ್ನ cross. ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. He was smitten. He took the stripes on his back for your healing. ನಿನಗೋಸ್ಕರ ಆತ ತನ್ನ ಬೆನ್ನುಗಳ ಮೇಲೆ ಬಾಸುಂಡೆಗಳನ್ನು ತೆಗೆದುಕೊಂಡಿದ್ದಾನೆ. He died for you. ನಿನಗಾಗಿ ಪ್ರಾಣ He ಕೊಟ್ಟಿದ್ದಾನೆ. rose again from the ಮತ್ತೆ dead. ಆತನ ಮರಣದ ಎದ್ದಿದ್ದಾನೆ. Hallelujah. Hallelujah. Give your life to ನಿನ್ನ Jesus. ಜೀವಿತವನ್ನು ಕರ್ತನಿಗೆ ಕೊಡು. Come to him. ಆತನ ಬಳಿಗೆ ಬನ್ರಿ. Your life will never be the same. ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. Hallelujah. 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 He is calling you today. ಈ ದಿನ ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. Are you sick? ನೀನು ರೋಗದಲ್ಲಿದ್ದೀಯಾ? Come to Jesus. ಯೇಸುವಿನ ಬಳಿಗೆ ಬಾ. Are you tired? ನಿನಗೆ ಸುಸ್ತಾಗಿದೆಯಾ? Come to Jesus. ಯೇಸುವಿನ ಬಳಿಗೆ ಬಾ. Are you depressed? ಅಥವಾ ನೀನು ಹತಾಶೆಗೊಳಗಾಗಿದೆಯಾ? Come to Jesus. ಯೇಸುವಿನ ಬಳಿಗೆ ಬಾ. Are you broken? ಮುರಿಯಲ್ಪಟ್ಟಿದೆಯಾ? Come to Jesus. You ಯೇಸುವಿನ ಬಳಿಗೆ ಬಾ. don't have peace? ನಿನಗೆ ಸಮಾಧಾನ ಇಲ್ಲವೋ? Come to Jesus. ಯೇಸುವಿನ ಬಳಿಗೆ ಬಾ. Oh, come to Jesus. ಎಲ್ಲರೂ ಯೇಸುವಿನ ಬಳಿಗೆ He ಬನ್ನಿ. is ready to receive you. ಆತನು ಸ್ವೀಕರಣಕ್ಕೆ He is ಸಿದ್ಧನಾಗಿದ್ದಾನೆ. going to set you free. ನಿಮ್ಮನ್ನು ಎಲ್ಲರೂ ಬಿಡುಗಡೆಗೊಳಿಸ್ತಾನೆ. Hallelujah. Hallelujah. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವನಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವನಿ
ಕರೆಯುತ್ತಾರೆ. Father, we pray for every people who are watching us. ನಮ್ಮನ್ನು ನೋಡುವಂತ ಪ್ರತಿಯೊಬ್ಬರಿಗಾಗಿ ನಾವು ತಂದೆಯ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. You are not a respecter of person. ಕರ್ತ ದೇವರೇ, ನೀವು ಪಕ್ಷಪಾತ ಮಾಡುವಂತ ದೇವರಲ್ಲ. You are the same yesterday, today and forever. ನಿನ್ನೆ ಇದ್ದಂತೆ ಇವತ್ತು ನಾಳೆ ಎಲ್ಲಾ ರೀತಿ ಒಂದೇ ರೀತಿಯಾಗಿರುವಂತ ದೇವರು ನೀನು. Lord, your name still has power, O God. ನಿನ್ನ ಹೆಸರಿಗೆ ಇನ್ನೂ ಶಕ್ತಿ ಉಂಟಪ್ಪ. God, you have not changed, O God. ನೀನು ಬದಲಾಗದ ದೇವರ ಅಲ್ಲವೇ ಅಲ್ಲ. And we pray. ನಾವು ಪ್ರಾರ್ಥಿಸ್ತೇವೆ. Whoever is watching us, ಈ ದಿವಸ ಯಾರನ್ನು ನೋಡ್ತಾ as they ಇದ್ದಾರೆ, have given their lives to you, ತಮ್ಮ ಜೀವಿತ ನಿನಗೆ ಕೊಟ್ಟಿರುವುದರಿಂದ, as they are coming to you, ನಿನ್ನ ಬಳಿಗೆ ಅವರು ಬಂದಿದ್ದರಿಂದ touch their lives. ಅವರ ಜೀವಿತಗಳು ಮುಟ್ಟು. May the power of the Holy Ghost move ಪರಿಶುದ್ಧಾತ್ಮ ದೇವರ ಶಕ್ತಿ ಅವರ ಮೇಲೆ ಚಲಿಸಲಿ. from wherever they are watching. ಎಲ್ಲಿಂದಲೂ ಅವರು ನೋಡ್ತಾ ಇರಲಿ. Heal their mind. ಅವರ ಮನಸ್ಸುಗಳು ಗುಣವಾಗಲಿ. Heal their bodies. ಅವರ ದೇಹಗಳು ಗುಣವಾಗಲಿ. Heal their spirits, O ಅವರ God. ಆತ್ಮಗಳು ಗುಣವಾಗಲಿ. In the name of Jesus. ಯೇಸುವಿನ We ನಾಮದಲ್ಲಿ rebuke every cancer in the name of ಎಲ್ಲ Jesus. ಕ್ಯಾನ್ಸರ್ ಕಾಯಿಲೆ ಯೇಸುವನ್ನು ಗದರಿಸ್ತೇವೆ. We break its power ಅದರ ಬಲವನ್ನು ಮುರಿತೇವೆ in the name of Jesus. ಯೇಸುವಿನ ನಾಮದಲ್ಲಿ. Right now, O God. ಈಗಲೇ ಕರ್ತನೆ, Whatever sickness is bothering them, ಕರ್ತನೆ ಯಾವುದೇ ಒಂದು ರೋಗ ಅವರನ್ನು ಪೀಡಿಸ್ತಾ ಇದ್ರೆ right now we rebuke it, O God. ಯೇಸು ನಾಮದಲ್ಲಿ ಗದರಿಸ್ತೇವೆ. Heal them, O God. ಅವರಿಗೆ ಸ್ವಸ್ಥತೆ Let your ಆಗಲಿ. healing virtue flow, O God. ಕರ್ತನಿನ ಸ್ವಸ್ಥತೆಯು ಶಕ್ತಿ ಅವರ ಮೇಲೆ ಹರಿಯಲಿ. And heal them ಅವರ ಸಂಪೂರ್ಣ every disease and sickness, O God. ಎಲ್ಲ ರೋಗ ಮತ್ತು ಎಲ್ಲ We ಬಾಧೆಗಳು prophesy, we declare and decree ನಾವು ಪ್ರವಾದಿಸ್ತೇವೆ, ಉಚ್ಚರಿಸ್ತೇವೆ ಮತ್ತು under ಒಪ್ಪಿಕೊಳ್ಳುತ್ತೇವೆ. the anointing of the Holy Ghost. ಪರಿಶುದ್ಧಾತ್ಮ ದೇವರ ಅಭಿಷೇಕ, Fire of God upon them. ದೇವರ ಬೆಂಕಿ ಅವರ ಮೇಲೆ ಬರಲಿ. Destroy that sickness in their bodies. ಅವರ ದೇಹದ ಎಲ್ಲ ರೋಗವನ್ನು ನಾಶ We ಮಾಡಿ declare and decree ನಾವು ಅದನ್ನು ಘೋಷಿಸಲು as ಒಪ್ಪಿಕೊಳ್ಳುತ್ತೇವೆ. servants of God ದೇವರ ಸೇವಕರಾಗಿ that ನಾವು by the stripes of Jesus you ಯೇಸುವಿನ are healed. ಬಾಧೆಗಳಿಂದ ನೀನು ಗುಣ ಹೊಂದಿದ್ದೀ. Receive your healing. ನಿನ್ನ ಸ್ವಸ್ಥತೆಯನ್ನು ಸ್ವೀಕಾರ ಮಾಡಿಕೊ. Receive your healing. ನಿನ್ನ ಸ್ವಸ್ಥತೆಯನ್ನು ಸ್ವೀಕಾರ ಮಾಡಿಕೊ. Receive your healing. ನಿನ್ನ ಆರೋಗ್ಯವನ್ನು ಸ್ವೀಕರಿಸಿ. Come on, by faith receive it. ನಂಬಿಕೆಯನ್ನು ಅದನ್ನು ಹೊಂದಿಕೊಳ್ಳ್ರಿ. By faith receive it. ನಂಬಿಕೆಯನ್ನು ಹೊಂದಿಕೊಳ್ಳ್ರಿ. You are healed. ನೀವು ಗುಣ ಹೊಂದಿದ್ದೀರಿ. Lord, ಕರ್ತನೇ, thank you for doing that, O God. ಇದನ್ನು ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. So anybody, Lord, I sense, oh God, there are people who are watching. You have so much of mental problems. ಕರ್ತದೇಶ ಇದನ್ನು ನೋಡ್ತಾ ಇರುವಂತ ಅನೇಕ ಜನರು ಕರ್ತದೇಶದವರಿಗೆ ಮಾನಸಿಕವಾದ ತೊಂದರೆ Or maybe there's a mentally retired person. ಅಥವಾ ದೇಶ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂತ ಜನರು. Father, I sense the presence of ದೇವರ God. ಪ್ರಸನ್ನತೆ ನಮ್ಮ We ಮಧ್ಯೆ. pray that the fire of God right now to come upon that person or those people who have been troubled mentally, oh God. ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದಂತರ ಮೇಲೆ ದೇವರ ಒಂದು ಬಲವಾದ ಶಕ್ತಿ ಚಲಿಸಲಿ. The people who are living in depression, ಹತಾಶೆಗೆ ಒಳಗಾದಂತ ಜನರಿಗೆ ಮೇಲೆ ಸ್ವಾಮಿ right now heal them. ನಿನ್ನವರು ಗುಣಪಡಿಸಿ. Devil will rebuke you. ಸೈತಾನನನ್ನು ನಾವು In ಗದರಿಸ್ತೇವೆ. the name of Jesus. ಯೇಸುವಿನ ನಾಮದಲ್ಲಿ Take out your hand ನಿನ್ನ ಕೈಯನ್ನು ತೆಗೆದುಹಾಕು. out of their mind. ಅವರ ಮನಸ್ಸಿನ ಮೇಲೆ ಇರುವ ನಿನ್ನ ಹಸ್ತ ತೆಗೆದುಹಾಕು. You feel something like a dark shadow and a hand that has been placed upon you. ನಿಮ್ಮ ಮೇಲೆ ಪಡೆದ ಕತ್ತಲೆಯ ಒಂದು ಬಲವಾದ ಕೈ ಅದು ಸಹಿಸಲ್ಪಡುವುದು ನೀವು ಕಾಣ್ತೀರಾ. There's a person watching. ಇಲ್ಲಿ ನೋಡುವುದು ಒಬ್ಬ ವ್ಯಕ್ತಿ ಇದ್ದಾನೆ. You feel some kind of dark thing and dark hand upon your mind. You are troubled so much in your ಅದು mind. ನಿನ್ನ ಮನಸ್ಸಿನ ಒಳಗಡೆ ಒಂದು ಕತ್ತಲೆಯ ಒಂದು ಪ್ರಭಾವದ ಕೈ ಅದ್ರ ಒಳಗಿರುವಂತ ಒಂದು ಅನುಭವ ಇದೆ. ಅದರಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ. I rebuke it in Jesus' ಅದು name. ಯೇಸು ನಾಮದಲ್ಲಿ ನಾವು ಗದರಿಸ್ತೇವೆ. That bondage, that curse, we break it in Jesus' name. ಬಂಧನ ಶಾಪ ಯೇಸು ನಾಮದಲ್ಲಿ ಮುರಿದು ಹೋಗಲಿ. Oh, hallelujah. ವಂದನೆ. Set this person free. ಈ ವ್ಯಕ್ತಿಗೆ ಬಿಡುಗಡೆ ಆಗಲಿ. Even the people who are watching, oh God, ನಮ್ಮ ನೋಡುವಂತ we ಜನರು rebuke every depression, ಎಲ್ಲ ರೀತಿ ಮಾನಸಿಕ ಒತ್ತಡಗಳು every ತೆಗೆದುಹಾಕಲ್ಪಡಲಿ. disappointment, ಎಲ್ಲ ರೀತಿ ಹತಾಶೆಗಳು every ತೆಗೆದುಹಾಕಲ್ಪಡಲಿ. discouragement. ಎಲ್ಲ ರೀತಿ ಸೋಲುಗಳು ತೆಗೆದುಹಾಕಲ್ಪಡಲಿ. Leave. ಬಿಟ್ಟು ಹೋಗು. Peace to come. ಸಮಾಧಾನ ಅವರೊಳಗೆ We ಬರಲಿ. prophesy shalom. ಕರ್ತನ ಸಮಾಧಾನವನ್ನು We ಶಾಲೋಮ್ pull down every mental strongholds, we pull them down. ಎಲ್ಲ ಮಾನಸಿಕವಾಗಿರುವಂತ ಎಲ್ಲ ಬಲವಾದ ಶಕ್ತಿಗಳು ಬೀಸಾಡ್ತೇವೆ. May they be set free in their mind, O ಅವರ God. ಮನಸ್ಸುಗಳಲ್ಲಿ ಅವರಿಗೆ ಸಂಪೂರ್ಣ ಬಿಡುಗಡೆ ಆಗಲಿ. We speak healing, we speak health, O God. ಸ್ವಸ್ಥತೆಯನ್ನು ಆರೋಗ್ಯನ ಅವ್ರ ಮೇಲೆ ಘೋಷಿಸಿ. You are free in Jesus' name. ನೀವು ಈಗ ಬಿಡುಗಡೆ ಹೊಂದಿದ್ದೀರಿ. You are free in Jesus' name. ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ ಆಗಿದೆ. Hallelujah. Hallelujah. Come on, go ahead and praise the Lord. ಈಗ ಹೋಗಿ ನಾವು ಕರ್ತನಿಗೆ And by faith say, Lord, I thank you for healing me. ಕರ್ತನೇ, ನಾನು ನಂಬಿಕೆ ದೇವರನ್ನು I ಗುಣಪಡಿಸುವುದಕ್ಕಾಗಿ thank you, Lord, for delivering me. ನನ್ನನ್ನು ಬಿಡುಗಡೆ ಮಾಡು
ಕೊಡೋದಕ್ಕಾಗಿ ಸ್ತೋತ್ರ. Come on, go ahead and praise Him. ಹೇಳಿ ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. Father, we thank you for the word. ಕರ್ತನ ವಾಕ್ಯಕ್ಕಾಗಿ We ಸ್ತೋತ್ರ. thank you for the healings. ಸ್ವಸ್ಥತೆಗಾಗಿ We ಸ್ತೋತ್ರ. thank you for the deliverances, O God. ಬಿಡುಗಡೆಗಾಗಿ ಸ್ತೋತ್ರ. It is not man, ಇದು ಮನುಷ್ಯನಲ್ಲ, but you have done it, O God. ನೀನು ಅದನ್ನೇ We ಮಾಡಿದ್ಯಪ್ಪ. give you glory. ನಿನಗೆ ಮಹಿಮೆ We give you honor. ಎಲ್ಲ ಮಹಿಮೆ We give ನಿನಗೆ. you worship. ಆರಾಧನೆ ನಿನಗೆ. In Jesus' name. ಯೇಸು ನಾಮದಲ್ಲಿ. Amen. Amen. So God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. If you are healed, ನೀವು ಗುಣ ಹೊಂದಿದ್ರೆ, if you are delivered, ನಿಮಗೆ ಬಿಡುಗಡೆ ಆಗಿದ್ರೆ, please let us know ಅದನ್ನು ನಮಗೆ ತಿಳಿಯಪಡಿಸಿರಿ. by calling us on the number that is coming on your screen. ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತ ಫೋನ್ ಸಂಖ್ಯೆಯಿಂದ ನಮಗೆ ಸಂಪರ್ಕಿಸಿ. We will be waiting gladly to hear from you what God has done in your ಕರ್ತನು life. ಜೀವಿತದಲ್ಲಿ ಮಾಡಿದ್ದನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವು ದಾಹದಿಂದ ಕಾಯ್ತಾ If you ಇದ್ದೇವೆ. need prayers, ನಿಮಗೆ ಪ್ರಾರ್ಥನೆ ಅವಶ್ಯಕತೆ you ಇದ್ದರೆ can contact ದಯವಿಟ್ಟು us. ನಮ್ಮನ್ನು ಸಂಪರ್ಕಿಸಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Amen. ಆಮೆನ್.